ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಒಂದು ಸಿಹಿ ಸುದ್ದಿ ಬಂದಿತ್ತು. 2019ನೇ ಸಾಲಿನ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ. ಈ ಒಂದು ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಗೆ ಕಿಚ್ಚ ಸುದೀಪ್ ರವರು ಆಯ್ಕೆಯಾಗಿದ್ರು. ಆ ಘೋಷಣೆ ಕೂಡ ಆಗಿತ್ತು. ಅಂಡ್ ಪೈಲ್ವಾನ್ ಚಿತ್ರದ ನಟನೆಗಾಗಿ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ರು ಕಿಚ್ಚ ಸುದೀಪ್ ರವರು. ಆದ್ರೆ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ವೀಟ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ರವರು. ಅದೇನಪ್ಪಾ ಅಂತ ಹೇಳಿದ್ರೆ, ಪೈಲ್ವಾನ್ ಸಿನಿಮಾಗೆ ಬಂದಿರುವಂತಹ ಆ ರಾಜ್ಯ ಪ್ರಶಸ್ತಿ ಏನಿದೆ, ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಅವರು ತಿರಸ್ಕರಿಸಿದ್ದಾರೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ, ನನಗಿಂತ ಅತ್ಯುತ್ತಮವಾಗಿ ನಟಿಸಿರುವಂತಹ ನಟರು ತುಂಬಾ ಜನ ಇದ್ದಾರೆ. ಸೊ ಅವರಿಗೆ ಈ ಒಂದು ಪ್ರಶಸ್ತಿ ಸಲ್ಲಲಿ ಅಂತ ಹೇಳೋದ್ರ ಜೊತೆಗೆ ಆ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿದಂತಹ ಎಲ್ಲಾ ಜೂರಿ ಮೆಂಬರ್ಸ್ಗೂ ಕೂಡ ಧನ್ಯವಾದವನ್ನ ತಿಳಿಸಿದ್ದಾರೆ. ಇದಷ್ಟೇ ಅಲ್ಲ, ಸರ್ಕಾರಕ್ಕೂ ಕೂಡ ಅವರು ಈ ಒಂದು ಸಂದರ್ಭದಲ್ಲಿ ಗೌರವವನ್ನ ಸಲ್ಲಿಸಿದ್ದಾರೆ. ಹಾಗೆ ಕಿಚ್ಚ ಸುದೀಪ್ ರವರ ಈ ಒಂದು ನಿರ್ಧಾರಕ್ಕೆ ಕಾರಣ ಏನು ಅಂತ ನಾವು ನೋಡ್ತಾ ಹೋದ್ರೆ, ಸುದೀಪ್ ರವರು ಈ ರೀತಿ ಒಂದು ಪ್ರಶಸ್ತಿಯನ್ನ ತಿರಸ್ಕರಿಸಿದ್ದು ಇದು ಮೊದಲಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ತುಮಕೂರು ಯೂನಿವರ್ಸಿಟಿ ಅವರಿಗೆ ಡಾಕ್ಟರೇಟ್ ಅನ್ನ ನೀಡಬೇಕು ಅಂತ ನಿರ್ಧಾರ ಮಾಡಿತ್ತು. ಆ ಒಂದು ಸಂದರ್ಭದಲ್ಲೂ ಕೂಡ ಅವರದನ್ನ ನಾಜೂಕಾಗಿನೇ ತಿರಸ್ಕಾರ ಮಾಡಿದ್ರು. ಈ ಹಿಂದೆ ಹಾಗಾದ್ರೆ ಯಾವ ಪ್ರಶಸ್ತಿ ಅವರಿಗೆ ಒಲಿದಿದ್ದು ಕೊನೆಯ ಬಾರಿ ಅಂತ ನೋಡ್ತಾ ಹೋದ್ರೆ, ಈಗ ಸಿನಿಮಾದ ನಟನೆಗಾಗಿ 2012ರಲ್ಲಿ ಅವರಿಗೆ ನಂದಿ ಅವಾರ್ಡ್ ಬರುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಫಿಲ್ಮ್ ಫೇರ್ ಅವಾರ್ಡ್ಗಳು ಕೂಡ ಬರುತ್ತೆ. ಅಂಡ್ ಅದಕ್ಕಿಂತ ಮುಂಚೆ ಅಂತ ಹೇಳಿದ್ರೆ, ಅವರ ನಟನೆಯ ಹುಚ್ಚ ಸಿನಿಮಾ ಜೊತೆಗೆ ನಂದಿ ಸಿನಿಮಾ, ಸೊ ಮೈ ಆಟೋಗ್ರಾಫ್ ಸಿನಿಮಾ, ಸೊ ಈ ರೀತಿಯ ಸಾಕಷ್ಟು ಸಿನಿಮಾಗಳಿಗೆ ಅವರಿಗೆ ಒಂದಷ್ಟು ಅವಾರ್ಡ್ಗಳು ಕೂಡ ಬಂದಿದೆ. ಫಿಲ್ಮ್ ಫೇರ್ ಅವಾರ್ಡ್ಗಳು ಕೂಡ ಅವರು ತೆಗೆದುಕೊಂಡಿದ್ರು. ಆದ್ರೆ ಒಂದು ರೀತಿ ತುಂಬಾ ಉತ್ತಮ, ಹೆಚ್ಚಾಗಿ ಗೌರವವನ್ನು ಸಲ್ಲಿಸುವಂತಹ ಒಂದು ಪ್ರಶಸ್ತಿ ಅಂದ್ರೆ ಅದು ಆಂಧ್ರದಲ್ಲಿ, ಅಂದ್ರೆ ತೆಲುಗು ಇಂಡಸ್ಟ್ರಿಯಲ್ಲಿ ಕೊಡುವಂತಹ ನಂದಿ ಅವಾರ್ಡ್ಗೂ ಕೂಡ ಅವರಿಗೆ ಬಂದಿತ್ತು ಈಗ ಸಿನಿಮಾದ ನಟನೆಗಾಗಿ. ಆ ಒಂದು ಅವಾರ್ಡ್ ಕೊನೆಯದಾಗಿತ್ತು ಸುದೀಪ್ ರವರು ತೆಗೆದುಕೊಂಡಂತಹ ಅವಾರ್ಡ್ಗಳ ಪೈಕಿ. ಸೊ ಈಗ ರಾಜ್ಯ ಚಲನಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಅವರು ಈ ಒಂದು ಅವಾರ್ಡ್ ಅನ್ನ ತಿರಸ್ಕಾರ ಮಾಡಿದ್ದಾರೆ. ಸೊ ಇದೆಲ್ಲ ನೋಡ್ತಾ ಇದ್ರೆ, ಸುದೀಪ್ ರವರ ಈ ಒಂದು ನಿಲುವು ಎಲ್ಲೋ ಒಂದು ರೀತಿ ಸಿನಿಮಾ ಮೇಲೆ ತುಂಬಾನೇ ಫೋಕಸ್ ಮಾಡಬೇಕು ಅಂತಂದ್ರೆ, ಪ್ರಶಸ್ತಿಯನ್ನ ತಿರಸ್ಕಾರ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಎಲ್ಲಾ ವಿಚಾರಗಳಲ್ಲೂ ಕೂಡ ತಮ್ಮ ಸ್ಪಷ್ಟ ನಿಲುವನ್ನ ತೋರ್ತಾ ಇದ್ದಾರೆ ಸುದೀಪ್ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಯಾಕಂದ್ರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನುವಂತಹ ವಿಚಾರ ಬಂದಾಗ ಅಲ್ಲೂ ಕೂಡ ಇದು ನನ್ನ ಕೊನೆಯ ಸೀಸನ್ ಅಂತ ಹೇಳಿದ್ರು. ಯಾಕಂದ್ರೆ ಕಳೆದ 11 ವರ್ಷ, ಇದು 11ನೇ ಸೀಸನ್. ಸೊ ಇದು ನನ್ನ ಕೊನೆಯ ಸೀಸನ್ ಆಗಿರುತ್ತೆ. ಇನ್ನೇನೇ ಇದ್ರೂ ಕೂಡ ನನ್ನ ಒಂದು ಗಮನ ಸಿನಿಮಾ ಮೇಲೆ ಅಂತ ಹೇಳಿದ್ರು. ಅದಕ್ಕೆ ತಕ್ಕಂಗೆ ಒಂದಷ್ಟು ಒಂದು ಹಿಟ್ ಸಿನಿಮಾವನ್ನ ಕೂಡ ಕೊಟ್ಟರು. ಮ್ಯಾಕ್ಸ್ ಸಿನಿಮಾ ಮೂಲಕ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ಹಾಗಾದ್ರು. ಈಗ ನೋಡಿದ್ರೆ ಈ ರೀತಿಯ ಒಂದು ಸುದ್ದಿಯನ್ನ ಕೊಟ್ಟಿದ್ದಾರೆ. ಎಲ್ಲೋ ಒಂದು ರೀತಿ ತಿರಸ್ಕಾರ ಮಾಡಿರೋದು ಅವರ ಒಂದು ಇಚ್ಛೆಗೆ ಬಿಟ್ಟಿತ್ತು. ಬಟ್ ಅಭಿಮಾನಿಗಳೆಲ್ಲರೂ ಕೂಡ ತುಂಬಾನೇ ಖುಷಿಯಾಗಿದ್ರು ಸುದೀಪ್ ರವರಿಗೆ ಈ ಒಂದು ಪ್ರಶಸ್ತಿ ಲಭಿಸಿದೆ ಅಂತ. ಆದ್ರೆ ಇದು ಇವತ್ತಿನ ನಿರ್ಧಾರ ಅಲ್ಲ, ಈ ಹಿಂದೆ ನಾನು ನಿರ್ಧಾರವನ್ನ ಮಾಡಿದ್ದಾಗಿದೆ, ಪ್ರಶಸ್ತಿಯನ್ನ ಸ್ವೀಕರಿಸೋದಿಲ್ಲ ಅಂತ ಅನ್ಕೊಂಡು. ಸೊ ಈಗ ಆ ಒಂದು ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೀನಿ ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಅವರು ತಿರಸ್ಕಾರ ಮಾಡಿದ್ದಾರೆ. ಒಟ್ಟಲ್ಲಿ ಹೇಳೋದಾದ್ರೆ, ಸುದೀಪ್ ರವರು ಈಗ ಸದ್ಯಕ್ಕೆ ಮ್ಯಾಕ್ಸ್ ಮೂಲಕ ಸೂಪರ್ ಡೂಪರ್ ಹಿಟ್ ಸಿನಿಮಾವನ್ನ ಕೊಟ್ಟಿದ್ದಾಗಿದೆ. ಇನ್ನು ಮುಂದಿನ ದಿನದಲ್ಲಿ ಬಿಲ್ಲಾರಂಗ ಭಾಷಾ ಸಿನಿಮಾಗೂ ಕೂಡ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಈ ಜೊತೆಗೆ ಬಿಗ್ ಬಾಸ್ ಕೊನೆಯ ಸೀಸನ್ ಅಂತಲೂ ಕೂಡ ಹೇಳಿದ್ದಾರೆ. ಜೊತೆಗೆ ತಮ್ಮ ನೆಚ್ಚಿನ ಗೆಳೆಯರ ಜೊತೆ ಸೇರಿ ಕ್ರಿಕೆಟ್ ಆಡೋದನ್ನ ಕೂಡ ಅವ್ರು ಯಾವುದೇ ಕಾರಣಕ್ಕೂ ಮರೆಯಲ್ಲ. ಸಿನಿಮಾ ಜೊತೆಗೆ ಕ್ರಿಕೆಟ್, ಈ ಜೊತೆಗೆ ಅವರು ರಿಯಾಲಿಟಿ ಶೋ ಮೂಲಕ ಹೊರಗಡೆ ಹೋಗ್ತಿರೋದು ಬೇಸರ ತರಿಸಿತ್ತು ಅಭಿಮಾನಿಗಳಿಗೆ. ಈಗ ಎಲ್ಲೋ ಒಂದು ರೀತಿ ಅವರು ಡಾಕ್ಟರೇಟ್ ಬಿರುದು ಆದ ನಂತರ ಈಗ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ತಿರಸ್ಕಾರ ಮಾಡಿರೋದು ಅಭಿಮಾನಿಗಳಿಗೆ ಸ್ವಲ್ಪ ಬೇಸರ ತರಿಸಿದ್ರು. ತಮ್ಮ ನೆಚ್ಚಿನ ನಟನ ನಿಲುವನ್ನ ಖಂಡಿತವಾಗ್ಲೂ ಅವರು ಕೂಡ ಸ್ವೀಕಾರ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಸೊ ನಿಮ್ಗೇನ್ ಅನ್ನಿಸ್ತು? ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ 2019ರ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಕಿಚ್ಚ ಸುದೀಪ್ ರವರು ತಿರಸ್ಕಾರ ಮಾಡಿರುವಂತದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿದ್ದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.